ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ಗುರುವಾರ ವ್ಲಾಗು. ಗುರುವಾರ ಆಗಿರೋದ್ರಿಂದ ನಾನು ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ನನಗೆ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರಿಗೂ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಇಡ್ಲಿ ದೋಸೆಗೆ ನಾನು ಅಕ್ಕಿನ ನೆನೆಸಿರಲಿಲ್ಲ. ನಮ್ಮ ಅಮ್ಮನೇ ಯಾವಾಗಲೂ ನೆನೆಸ್ತಿದ್ದೋ, ಆದರೆ ಅವರು ಮರ್ತುಬಿಟ್ರು. ಅದಕ್ಕೋಸ್ಕರ ನಾನು ಇವತ್ತು ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಒಂದೊಂದು ಥರ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ರಿಗೂ ಉಪ್ಪಿಟ್ಟನ್ನ ಮಾಡಿದೆ. ಉಪ್ಪಿಟ್ಟು ಆದ ತಕ್ಷಣ ಅಜ್ಜಿಗೆ ಬಾಕ್ಸ್ಗೆ ಹಾಕಿಟ್ಟೆ, ಅಮ್ಮ ತೊಗೊಂಡು ಕೊಟ್ಬಿಟ್ಟು ಬರ್ತಾರೆ ಅಂತ. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟಾಗಿರೋದ್ರಿಂದ ಕಾಫಿನೂ ಸಹ ಯಾರಿಗೂ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ತಿಂಡಿ ಕೊಟ್ಟು ಕಾಫಿ ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ತಿಂಡಿ ಆದ ತಕ್ಷಣ ನಾನು ಕಾಫಿಗಿಟ್ಟೆ. ಕಾಫಿನ ಕೊಟ್ಟು ನನಗೆ ಸ್ವಲ್ಪ ಮನೆ ಕೆಲಸ ಇದೆ, ಮನೆ ಕೆಲಸನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ನಿಮಗೆ ಸೋಪ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಸೋಪ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಸೋಪ್ಗೆ ನಾನು ಬೇವಿನ ಸೊಪ್ಪು ಮತ್ತು ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾನ ನಾನು ಸಿಪ್ಪೆ ತೆಗೆದು ಜೆಲ್ನ ಮಾತ್ರ, ಒಳಗಡೆ ಜೆಲ್ ಮಾತ್ರ ತೊಗೊತಾ ಇದ್ದೀನಿ. ನಾನು ಅದಕ್ಕೆ ಸೋಪ್ ಬೇಸು ಮತ್ತು ಪಿಯರ್ ಸೋಪು ಮತ್ತು ಸೋಪ್ ಮಾಡೋದು ಒಂದು ಟ್ರಯಲ್ ತೊಗೊಂಡಿದ್ದೀನಿ, ಚಿಕ್ಕದು ರಬ್ಬರ್ ಶೀಟ್ಟು. ಅದು ಅಮೆಝಾನಲ್ಲಿ ನನ್ನ ಮಗಳಿಗೆ ಅಂದ್ಬಿಟ್ಟು ತೊಗೊಂಡಿದ್ದು ಅವಾಗಲೇ. ನೋಡಿ, ಇವಾಗ ಆಗಿದೆ. ಅದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ನೋಡಿ, ನಾನು ಅದನ್ನು ಶೋಧಿಸ್ಕೊಂಡಿದ್ದು ವಿಡಿಯೋ ಹಾಕಿಲ್ಲ ನೋಡಿ. ಇವಾಗ ಹಾಕ್ತೀನಿ ನಾನು. ಇವಾಗ ವಿಡಿಯೋ ಕಟ್ಟಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡು ಜಾಲರಿಲಿ ಸೋಸ್ಕೊತಾ ಇದ್ದೀನಿ ನೀಟಾಗಿ. ಜಾಸ್ತಿ ನೀರು ಹಾಕ್ಬಿಡಿ, ಜಾಸ್ತಿ ನೀರು ಹಾಕಿದ್ರೆ ಫುಲ್ ತೆಳುವಾಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ಜಾಲರಿಲಿ ಶೋಧಿಸ್ಕೊಂಡ್ರೆ ಆಯಿತು. ಈ ಸಮ್ಮರಲ್ಲಿ, ಸೆಕೆಯಲ್ಲಿ ಎಲ್ರಿಗೂ, ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಬೆವರು ಗುಳ್ಳೆನ ಆಗ್ಬಿಟ್ಟಿರುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಮಗಳಿಗೆ ಜಾಸ್ತಿ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ. ನಮ್ಮ ಅತ್ತೆ ಹೇಳ್ತಿದ್ರು, ಬೇವಿನ ಸೊಪ್ಪು ಮತ್ತು ಅರಶಿನ ಹಚ್ಚಿ ಬಿಡು ಸರಿ ಹೋಗುತ್ತೆ ಅಂತ. ದಿನಾ ರುಬ್ಬಿ ಅವಳಿಗೆ ಹಚ್ತಿದ್ದೆ. ಆವಾಗ ನಮ್ಮ ಪ್ರದಿ ಹೇಳ್ದ, ದಿನ ರುಬ್ಬಿ ಹಚ್ಚೋಕ್ಕಾಗಲ್ಲ, ಸೋಪ್ ಮಾಡ್ಕೊಬಿಡು ಸರಿ ಹೋಗುತ್ತೆ ಅಂತ. ಆವಾಗ ನಾನು ಈ ಸೋಪ್ ಮಾಡೋದನ್ನ ನಾನು ಕಲ್ತ್ಕೊಂಡಿದ್ದು. ಅದಕ್ಕೆ ಈಗ ನನ್ನ ಮಗನೂ ಸಹ, ಅವನು ತುಂಬ ಬೆವರ್ತಾನೆ, ಅವನಿಗೂ ಸಹ ಬೆನ್ನಲ್ಲಿ ಕತ್ತತ್ರ ಎಲ್ಲ ಗುಳ್ಳೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವಾಗ ನಾನು ಪಿಯರ್ ಸೋಪು ಮತ್ತು ಸೋಪ್ ಬೇಸ್ನ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೋಪ್ ಬೇಸ್ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಪಿಯರ್ ಸೋಪ್ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸೋಪ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ನೀವು ಯಾವುದು ನಿಮ್ಮ ಸ್ಕಿನ್ಗೆ ಇದಾಗುತ್ತೋ ಅದನ್ನು ನೀವು ತೊಗೊಳ್ಳಿ. ನಾನು ಪಿಯರ್ ಸೋಪ್ನ ತೊಗೊಂಡಿದ್ದೀನಿ. ನಾನೇ ಪಿಯರ್ ಸೋಪ್ ಹಚ್ಚಲ್ಲ, ಮನೇಲೊಂದಿತ್ತು, ಅದನ್ನೇ ಸಹ ನಾನು ತೊಗೊಂಡಿದ್ದೀನಿ. ನಮ್ಮ ಅಕ್ಕನ ಮಗ ತೊಗೊಬಂದು ಇಟ್ಟಿದ್ದು, ಅದು ಸುಮ್ಮನೆ ಅವ್ನು ಇರಲ್ವಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನೇ ತೊಗೊಂಡಿದ್ದೀನಿ. ಮಕ್ಕಳು ಸೋಪ್ನೇ ಹಾಕಿ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಾನಿವಾಗ ಗ್ಯಾಸ್ ಮೇಲೆ, ಒಲೆ ಮೇಲೆ ನೀರು ಇಟ್ಟಿದ್ದೀನಿ. ಆ ನೀರು ಕಾಯಲಿ ಅಂತ ಕಾಯ್ತಾ ಇದ್ದೀನಿ. ಆ ನೀರು ಚೆನ್ನಾಗಿ ಕಾದ ಮೇಲೆ ನಾನು ಸೋಪ್ ಬೇಸು ಮತ್ತು ಸೋಪನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾನು ಅದರಲ್ಲಿ ಇಟ್ಟು ಕರಗಿಸ್ಕೊತೀನಿ. ಡೈರೆಕ್ಟ್ ಅದನ್ನು ಕರಗಿಸಂಗಿಲ್ಲ, ಅದಕ್ಕೋಸ್ಕರ ನಾನು ನೀರಿಟ್ಟು ಆಮೇಲೆ ನಾನು ಕರಗಿಸ್ಕೊತೀನಿ. ನಾನು ಫುಲ್ಲು ಒಂದು ಸೋಪನ್ನ ಹಾಕೋತಾ ಇದ್ದೀನಿ. ನಾನು ಫುಲ್ಲು ಒಂದು ಪಿಯರ್ ಸೋಪ್ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಆಗೋಷ್ಟು ಸೋಪ್ ಬೇಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕಟ್ ಮಾಡಿದ್ದಾಗಿದೆ. ಇವಾಗ ಕಟ್ ಮಾಡಿದ್ದಾಗಿದೆ. ಈಗ ನೀರು ಸಹ ಕಾದಿದೆ. ನಾನು ಅದರೊಳಗಡೆ ಇಟ್ಕೊಂಡು ಸೋಪ್ ಬೇಸು ಮತ್ತು ಸೋಪನ್ನ ಕರಗಿಸ್ಕೊತೀನಿ. ಇವಾಗ ನೀರು ಕಾದಿದೆ, ನಾನು ಇದನ್ನು ಇಟ್ಟು ಕರಗಿಸ್ಕೊತೀನಿ.
ಚೆನ್ನಾಗಿ ನೀರು ಕಾದರೆ ನೋಡಿ, ಇವಾಗ ಅದು ಕರಗುತ್ತೆ, ಅದೇ ಕರಗುತ್ತೆ. ಇವಾಗ ಅದ್ರ ಕಾವಿಗೆ ನೀರಿನ ಬಿಸಿಗೆ ಅದು ಕರಗೋಗುತ್ತೆ. ಬಂದು ಹಿಡ್ಕೊತೈತೆ ಈಗ ನೋಡಿ, ಅದು ನೀರಿನ ಬಿಸಿಗೆ ಕರಗ್ತಾ ಇದೆ. ಈ ಸೋಪ್ನ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಈಗ ಈ ಬೇಸಿಗೆಲಿ ಎಲ್ರಿಗೂ ಸಹ ಸೆಕೆಗಳೇ ಆಗೇ ಆಗುತ್ತೆ. ಅಂಥವ್ರಿಗಂತೂ ಇದು ಬೆಸ್ಟ್ ಸೋಪು ಅಂತಲೇ ಹೇಳ್ಬೋದು. ಸೆಕೆಗುಳ್ಳೆಗೆ ಅಂತ ಏನಿಲ್ಲ, ಸ್ಕಿನ್ನಲ್ಲಿ ಏನೇ ಅಲರ್ಜಿ ಇದ್ರೂ ಸಹ ಅದು ಹೊರಟೋಗ್ಬಿಡುತ್ತೆ. ಈ ಸೋಪನ್ನ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನನಗೆ ಇದೆಲ್ಲ ಸೋಪೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಬೇವಿನ ಸೊಪ್ಪು, ಅರಿಶಿನ ಪುಡಿನ ರುಬ್ಬಿ ಹಚ್ಚಿದ್ರೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಏನೇ ಅಲರ್ಜಿ, ಗುಳ್ಳೆ, ಪ್ರತಿಯೊಂದಕ್ಕೂ ಚರ್ಮದ ಕಾಯಿಲೆ ಏನೇನಿದೆ ಎಲ್ಲದಕ್ಕೂ ಸಹ ಬೇವಿನ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ದಿನ ರುಬ್ಬಿ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಮನೇಲಿ ಮಾಡ್ಕೊತಾ ಇದ್ದೀನಿ. ನಿಮಗೂ ಬೇಕು ಅಂದರೆ ಅಮೆಝಾನಲ್ಲಿ ಸೋಪ್ ಬೇಸ್ ಸಿಗುತ್ತೆ. ಅದನ್ನು ತರಿಸ್ಕೊಂಡು ನಿಮ್ಮ ಮನೇಲಿ ಯಾವ ಸೋಪ್ ಇದೆ ಅದನ್ನು ತಗೊಂಡು ಹಚ್ಕೊಳ್ಳಿ. ನಾನು ಇದು ಸಪ್ರೇಟು ಬೇರೆ ಸೋಪ್ ಮಾಡ್ತಾಯಿದ್ದೀನಿ. ಇದು ಹೆಸ್ರು ಕಾಳು ಮತ್ತು ಅಕ್ಕಿ, ಕಡಲೆ ಹಿಟ್ಟನ್ನ ಹಾಕಿ ನಾನು ಬೇರೆ ಸೋಪನ್ನ ಮಾಡ್ಕೊತೀನಿ. ಅದು ನಮ್ಮದು ಸ್ಕಿನ್ನು ಟ್ಯಾನ್ ಆಗಿರುತ್ತಲ್ಲ, ಅದಕ್ಕೆ ಈ ಸೋಪು. 2 ಥರ ಸೋಪನ್ನ ನಾನು ಮಾಡ್ತಾಯಿದ್ದೀನಿ. ಒಂಥರ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಕಡಲೆ ಹಿಟ್ಟು ಮತ್ತು ಹಾಲನ್ನ ಉಪಯೋಗಿಸ್ಕೊಂಡು ನಾನು ಪಾಪುಗಳಿಗೆ ಸ್ನಾನ ಮಾಡಿಸ್ತಿದ್ದೆ. ಯಾಕೆಂದರೆ ನನ್ನ ಫ್ರೆಂಡ್ ಹೇಳಿದ್ಲು, ಅಚ್ಚು ತುಂಬ ಒಳ್ಳೆಯದು ಮಕ್ಕಳು ಸ್ಕಿನ್ಗೆ, ಟ್ಯಾನ್ ಆಗಿದ್ದರೆ ಟ್ಯಾನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅದನ್ನು ಸಹ ಸೋಪನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಮಕ್ಕಳಂತೂ ಬೇವಿನ ಸೊಪ್ಪು ರುಬ್ಬಿ ಹಚ್ಚಿದ್ರು ಹಚ್ಚಿಸ್ಕೊಳ್ಳಲ್ಲ, ಮತ್ತು ಕಡಲೆ ಹಿಟ್ಟು ಹಾಲನ್ನ ಹಚ್ಚಿದ್ರು ನನ್ನ ಮಕ್ಕಳು ಹಚ್ಚಿಸ್ಕೊಳ್ಳಲ್ಲ, ಅಳ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ಸಹ ಸೋಪನ್ನ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನು ಸಹ ಯೂಸ್ ಮಾಡ್ತೀನಿ. ತುಂಬ ನನಗೆ ಕಡಲೆ ಹಿಟ್ಟು ಮತ್ತು ಹಾಲು ನನಗೆ ತುಂಬ ಸ್ಕಿನ್ಗೆ ಚೆನ್ನಾಗಿ ಟ್ಯಾನ್ ಇರೋದೆಲ್ಲ ರಿಮೂವ್ ಆಗಿದೆ. ನನಗೆ ಎಷ್ಟೋ ಸತಿ ಅನಿಸಿದೆ ಆ ಥರ. ಅದಕ್ಕೆ ನಾನು ಅದನ್ನು ಸಹ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಕರಗಿದೆ, ಸೋಪ್ ಬೇಸ್ ಎಲ್ಲ ಕರಗಿದೆ. ಇವಾಗ ನಾನು ಅಕ್ಕಿನ ಮತ್ತು ಹೆಸ್ರು ಕಾಳನ್ನೂ ಸಹ ನಾನು ರುಬ್ಕೊತೀನಿ. ಅದನ್ನ ಮಿಕ್ಸಿಲಿ ರುಬ್ಬಿ ನಾನು ಅದನ್ನು ಸಹ ರೆಡಿ ಮಾಡ್ಕೊತೀನಿ. ಆಲ್ಮೋಸ್ಟ್ 3/4% ಆಗೋಗಿದೆ ಇದು. ಅಷ್ಟರೊಳಗೆ ಅದನ್ನು ಸಹ ರುಬ್ಕೊಂಡ್ರೆ ಆ ಸೋಪನ್ನು ಸಹ ಮಾಡ್ಬೋದು ಅಂತ ನಾನು ಅದನ್ನು ಸಹ ರುಬ್ಕೊಂಡೆ. ನೋಡಿ, ಇದು ಆಲ್ರೆಡಿ ಕರಗೋಗಿದೆ. ಈಗ ನೆಕ್ಸ್ಟು ನಾನು ಏನದು ಹೆಸ್ರು ಕಾಳು ಮತ್ತು ಅಕ್ಕಿನ ರುಬ್ಕೊಂಡಿದ್ದೆ. ಅದನ್ನು ಹಿಟ್ಟನ್ನು ನಾನು ಒಂದು ಬಟ್ಟೆಯಲ್ಲಿ ಜಾಲರಿ ಆಡ್ಕೊತೀನಿ. ಜರಡಿ ಆಡಿ ನಾನು ಅದನ್ನು ಸಹ ರೆಡಿ ಮಾಡ್ಕೊತೀನಿ. ಮಾಮೂಲಿ ಜರಡಿ ಇದರಲ್ಲಿ ಮಾಡಿದ್ರೆ ಅದು ಅಷ್ಟು ಸಣ್ಣ ಬರಲ್ಲ ಪುಡಿ, ಒಂಥರ ರಫ್ ಥರ ಆಗುತ್ತೆ ಸೋಪ್ ಮಾಡಿದಾಗ. ಅದಕ್ಕೋಸ್ಕರ ನಾನು ಒಂದು ಬಟ್ಟೆಯಲ್ಲಿ ಜರಡಿ ಆಡ್ಕೊತೀನಿ. ತೆಳು ಬಟ್ಟೆ ತೊಗೊಳ್ಳಿ, ಒಂದು ತೆಳು ಬಟ್ಟೆ ತೊಗೊಂಡು ಅದನ್ನ ಜರಡಿ ಆಡ್ಕೊಳ್ಳಿ. ನೋಡಿ, ನಾನು ಇವಾಗ ತಗೊಂಡು ನೋಡಿ, ಈಗ ನಾನು ರುಬ್ಬಿದ್ದಾಗಿದೆ. ಅದನ್ನು ಒಂದು ತೆಳು ಬಟ್ಟೆಗೆ ಹಾಕಿ ನಾನು ಜರಡಿ ಆಡ್ಕೊತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಸ್ಕಿನ್ ಇದ್ರ ಬಗ್ಗೆ ಪೌಡ್ರನ್ನ ಸಹ ಎಲ್ಲರೂ ತುಂಬ ಜನ ಮಾಡಿದ್ದಾರೆ. ಹೆಸ್ರು ಕಾಳ್ದು ಪೌಡ್ರು ಇದೆಲ್ಲ ಮಾಡ್ಕೊತಾರೆ. ನಾನು ಪೌಡ್ರ್ ಬದಲು ನಾನು ಸೋಪನ್ನ ಮಾಡ್ಕೊತಾ ಇದ್ದೀನಿ. ಪೌಡ್ರನ್ನ ನನ್ನ ಮಕ್ಳು ಯಾರೂ ಹಚ್ಚಿಸ್ಕೊಳ್ಳಲ್ಲ, ಪೌಡ್ರ್ ಹಾಕಿ ಹಚ್ಚಿಸ್ಕೊಳ್ಳಲ್ಲ ಅಂತ ಹೇಳಿ ನಾನು ಸೋಪನ್ನ ನಾನು ಮಾಡ್ಕೊತಾ ಇದ್ದೀನಿ. ನನಗೂ ಸಹ ತುಂಬ ಇಷ್ಟ ಇದು ಸೋಪು. ಅದಕ್ಕೋಸ್ಕರ ನಾನು ಹೆಸ್ರು ಕಾಳು, ಕಡಲೆ ಹಿಟ್ಟು, ಅಕ್ಕಿನ ರುಬ್ಬಿ ನಾನು ಸೋಪನ್ನ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಹಾಲನ್ನೂ ಸಹ ಹಾಕ್ಕೋಬೇಕು.
ನೋಡಿ ಆಲ್ಮೋಸ್ಟ್ ಆಗಿದೆ. ಅದು ಬಟ್ಟೆಲಿ ಆಡ್ಕೊಳ್ಳೋದ್ರಿಂದ ಸಣ್ಣ ಪೌಡ್ರು, ಸಣ್ಣ ಅಂದರೆ ತುಂಬ ಸಣ್ಣ ಬರುತ್ತೆ. ಆವಾಗ ನಮ್ಮ ಸ್ಕಿನ್ಗೆ ಹಚ್ಚಿದ್ರೂ ಅದು ರಫ್ ಅಂತ ಅನಿಸಲ್ಲ, ಅಷ್ಟು ಸಾಫ್ಟಾಗಿರುತ್ತೆ ಸೋಪು. ಸೇಮ್ ಅಂಗಡೀಲಿ ಹೇಗೆ ಸಿಗುತ್ತೆ ಸೋಪು ಅದೇ ಥರ ಬರುತ್ತೆ. ಯಾಕೆಂದರೆ ಫುಲ್ಲು ಕುಂಕುಮದ ಥರ ಪೌಡ್ರಾಗಿರುತ್ತೆ ಬಟ್ಟೆಯಲ್ಲಿ ಜರಡಿ ಆಡಿದ್ರೆ. ಈ ಜರಡಿ ಹಸಿಟ್ಟಿನ ಜರಡಿಲಿ ಒಂದ್ರಿ ಹಿಡಿದ್ರೆ ಏನಾಗುತ್ತೆ ಅಂದರೆ ಅದು ನೀಟಾಗಿ ಬರಲ್ಲ, ರಫ್ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಬಟ್ಟೆಯಲ್ಲಿ ಜರಡಿನ ಹಾಡ್ಕೊತಾ ಇದ್ದೀನಿ. ಈಗ ಜರಡಿ ಹಿಡಿದಾಗಿದೆ. ಯಾರು ಸಹ ದಿನ ಮಾಡಿ ಹಾಲು ತೊಗೊಂಡು ಪೌಡ್ರನ್ನ ಕಲಸಿಟ್ಕೊಂಡು ಮಾಡೋಷ್ಟು ಪೇಸನ್ಸ್ ಇರಲ್ಲ. ಈ ಸೋಪ್ ಮಾಡಿಟ್ಬಿಟ್ರೆ 5 ನಿಮಿಷಕ್ಕೆ ನಾವು ಸ್ನಾನಕ್ಕೆ ಹೋದಾಗ ಅದನ್ನ ಹಚ್ಕೋಬೋದು. ನೋಡಿ ಎಷ್ಟು ಸಣ್ಣ ಇದೆ ಅಂದರೆ ಪೌಡ್ರು ಸಖತ್ ಸಣ್ಣ ಇದೆ. ನಾನಿವಾಗ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನಾನು ತೋರಿಸ್ತೀನಿ. ಒಂದು ಸೋಪ್ ಆಗಿದ್ದರೆ ಬೇಗ ಆಗಿಬಿಡೋದು. ನಾನು ಅದೇ ಒಂದು ಮಾಡ್ಕೊತಾ ಇದ್ದೀನಲ್ಲ ಅಂತ 2 ಸೋಪ್ನ ಒಂದೇ ಸಲ ನಾನು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊತೀನಿ. ಕಡಲೆ ಹಿಟ್ಟೇನು ರುಬ್ಬೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪೌಡ್ರಲ್ವ ಹಾಕ್ಕೊಳ್ಳೋದು. ಅದಕ್ಕೋಸ್ಕರ ನಾನೇನು ಅದನ್ನು ರುಬ್ಬಕ್ಕೆ ಹೋಗಲ್ಲ. ಕರೆಂಟ್ ಹೊರ್ಟೋಯ್ತು, ಅದಕ್ಕೆ ಅದು ನೀಟಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ, ಕರೆಂಟ್ ಹೊರ್ಟೋಗ್ಬಿಟ್ಟಿದೆ. ನೋಡಿ ಇವಾಗ ಕಲಸಿದ್ದಾಗಿದೆ. ನಾನು ಇದಕ್ಕೆ ಅರ್ಧ ಲೋಟ ಹಾಲನ್ನು ಸಹ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊತೀನಿ ಗಂಟಿಲ್ದಂಗೆ. ಗಂಟಿರಬಾರ್ದು, ಹಾಗೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಈಗ ನಾನು ಅದಕ್ಕೆ ಕಾಯಿಸಿರೋ ಸೋಪ್ ಬೇಸು ಮತ್ತು ಸೋಪನ್ನ ನಾನು ಹಾಕ್ಕೊತಾ ಇದ್ದೀನಿ, ಕರಗಿಸಿರೋದನ್ನ. ನೋಡಿ ಇವಾಗ ನೀಟಾಗಿ ಕರಗಿದೆ. ನಾನು ಬೇವಿನ ಸೊಪ್ಪೊಂದು ಆಲೂವೆರಾ ಮತ್ತು ಬೇವಿನ ಸೊಪ್ಪಿಂದು ರಸನ ತೆಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದು ವೀಡಿಯೋದಲ್ಲಿ ಕಟ್ಟಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನೋಡಿ ಕಡಲೆ ಹಿಟ್ಟನ್ನು ಹಾಕಿ ನಾನು ಸ್ವಲ್ಪ ಹೀಗೆ ಗಂಟಿಲ್ದಂಗೆ ಅದನ್ನು ರೆಡಿ ಮಾಡ್ಕೊತೀನಿ. ನೋಡಿ ಈಗ ಆಗಿದೆ. ಅದನ್ನು ನಾನು ಸೋಪ್ ಬೇಸೊಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸಹ ನಾನು ಕಲಸಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಇದನ್ನು ಬೋಸಿ ಒಳಗಡೆನೆ ಹಾಕಿ ಕಡಲೆ ಹಿಟ್ಟು ಪೌಡ್ರು ಮತ್ತು ಹೆಸ್ರು ಕಾಳು ಅಕ್ಕಿ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿಟ್ಟಿದ್ದೀನಿ. ಇದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಹೀಗಾಗಿದೆ. ನೀವು ರೂಮ್ ಟೆಂಪ್ರೇಚರ್ ಬೇಕಾದರೂ ಇಡ್ಬೋದು. ಇಟ್ಟು ಒಂದಿನ ಇಟ್ಟಾದಮೇಲೆ ಈ ಥರ ಬರುತ್ತೆ. ನೋಡಿ ಈಗ ಸೋಪು ರೆಡಿಯಾಗಿದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೋಸ್ಕರ ಬೇಗನೆ ಆಗಿದೆ. ನಮ್ಮನೆ ಫ್ರಿಜ್ಜಿಲ್ಲ ಅಂದವರು ರೂಮ್ ಒಳಗಡೆನೇ ಇಟ್ಕೋಬೋದು. ಈ ಸೋಪನ್ನ ಎಷ್ಟು ದಿನ ಬೇಕಾದರೂ ನಾವು ಹೊರಗಡೆ ಇಟ್ಕೋಬೋದು. ಕರಗೋದು ಈ ಥರ ಆಗೋದು ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ನಾನು ಹೇಗೆ ಸೋಪನ್ನ ಮಾಡಿದೆ ಅಂತ. ಈ ಸೋಪ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.
ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.